ಜಗವನ್ನು ತ್ರಿಗುಣರೇ ಜಗವನ್ನು ಜಗವನ್ನು ತೋರುವೆನ ತ್ರಿಗುಣರೇ ಜಗವನ್ನು ತೋರುವೆನ ಅಗಾಧ ಶೌರ್ಯವ ಬಲಲೆಂದೆನಿಸಿ ಪರಮೇಶ್ವರ ಜಗವನ್ನು ತ್ರಿಗುಣರೇ ಜಗವನ್ನು ಬ್ರಹ್ಮ ವಿಷ್ಣು ಶುಂಭಾನಿ ಶುಂಭರೋ ಜಂಬದ ಗುರಿಗಳು ಜಂಬದ ಗುರಿಗಳು ಅಂಬುಜ ಕಳ್ಳನ್ನು ಮರದಿಹರು ಅಂಬುಜ ಕಳ್ಳನ್ನು ಮರದಿಹರು ಸಂಭ್ರಮ ತಿಂಸೋರ ಸಂಪದ ಗೆಲ್ಲಿದಿಹ ಸಂಭ್ರಮ ತಿಂಸೋರ ಸಂಪದ ಗೆಲ್ಲಿದಿಹ ಜಂಬಕಾರಿಣಿಗಳ ಮದವನ್ನು ಮುರಿಯೋ ಜಗವನ್ನು ತೋರಣ ತ್ರಿಗುಣರೇ ಜಗವನ್ನು ತೋರಣ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅದೋ ನೋಡಿ ಅಲ್ಲಿ ಯಾರೋ ಇಬ್ಬರು ರಾಕ್ಷಸರು ಬಹಳ ಆರ್ಭಟಿಸುತ್ತಾರೆ ಬರ್ತರು. ಅವರ ಶೌರ್ಯವನ್ನು ನಾನು ಮುರಿಯುವನ್ನು ನೀವು ನೋಡುತ್ತೀರಿ. ಇನ್ನು ಆ ರಾಕ್ಷಸರಲ್ಲಿ ಅನೇಕ ಜನ ಇದ್ದೇ ಇರುವರು. ಅವರನ್ನೆಲ್ಲ ಸಂಹರಿಸಿ ನಮ್ಮನ್ನು ಕಾಪಾಡಬೇಕು. ಮಾತೆ, ಆ ರಾಕ್ಷಸರು ಶುಂಭಾನಿ ಶಿವರಂತೆ ಕಾಣುವರು. ಆ ಸೈನ್ಯವು ಇನ್ನೂ ಅಗಾಧವಾಗಿದೆ. ಬನ್ನಿರು ಬನ್ನಿರು. ಶುಂಭಾನಿ ಶುಂಭರನ್ನು ಗೆಲ್ಲಲು ಸಾಧ್ಯವೇ ಮಾರು.
ಬಂದು ಎಲ್ಲರ ಶಿರಗಳ ತೆಗೆದು ಈ ಭೂಮಿಗಾವತಿ ಕೊಡುವೆ ಬಾರೇ. ಕೆಲವೋ ರಾಕ್ಷಸರೇ ಕೇಳು, ಸುಭಾಷಿತ ರಸವು ಸಾಧುವಾಗಿರೋದು, ಸ್ವಸ್ತ್ರೀಯ ಸಂಘ ಮಂಗಳಕರವಾಗಿರುವುದು, ದುಃಖ ನಿರ್ಮಲಂ ನೇತ್ರಂ. ಈ ರೀತಿಯಾಗಿ ಇಲ್ವೋ ಶುಂಭನೆ, ಸುಭಾಷಿತವೆಂಬ ರಸವು ಸಾಧುವಾಗಿರುವುದು, ಸ್ವಸ್ತ್ರೀಯ ಸಂಘವು ಮಂಗಳಕರವಾಗಿರುವುದು ಹೀಗೆಂದು ಶ್ರುತಿ ಹೇಳುವುದು. ಇದನ್ನು ತಿಳಿಯದೆ ಆ ಬೆಷ್ಟನಾದ ರಕ್ತಬೀಜಾಸುರನ ಮಾತನ್ನು ಕೇಳಿ ಯುದ್ಧಕ್ಕೆ ಬಂದಿರುವೆ. ನಿನ್ನನ್ನು ಈಗಲೇ ಅಘೋರ ರೂಪದಲ್ಲಿ ನಿನ್ನ ಶರೀರವನ್ನು ಚೋಣಿಸುತ್ತೇನೆ. ಮಹಿಷಾಸುರನನ್ನು ಕೊಂದೆನಂತೆ ನಾನು ನಿನ್ನ ಜಂಬವನ್ನು ತೋರಬೇಡ. ಬಾಲನೊಡನೆ ನಿನ್ನ ನೇಜ ಸೇರಿ ಭೂತಾಂಗಣಗಳಿಗೆ ಉಣಪಡಿಸುವನು. ಕೆಲವೋ ದುರಾತ್ಮನೆ, ಔದೆಂಬ ರಾಣಿ ಪುಷ್ಪಾಣಿ, ಶ್ವೇತಕಾಕಿಶೆ ಶತರಪಿ, ಮತ್ಸ್ಯಪಾದ ಜಲಂ ದೃಷ್ಟ, ನಾರಿ ನಿಚ್ಚ ನಪಶ್ಯಂ. ಎಲ್ಲವೋ ಕೇಳು, ಹತ್ತಿಯ ಹೂವನ್ನಾದರೂ ನೋಡಬಹುದು, ಬಿಳಿಯ ಕಾಗೆಯನ್ನಾದರೂ ನೋಡಬಹುದು, ನೀರಿನಲ್ಲಿರುವ ಮೀನಿನ ಹೆಜ್ಜೆಯನ್ನಾದರೂ ಕಾಣಬಹುದು. ಈ ಸ್ತ್ರೀಯರ ಮನೋಗತವನ್ನು ಮಾತ್ರ ತಿಳಿಯಲಾಗುವುದಿಲ್ಲ. ಕೆಲವೋ ರಾಕ್ಷಸನೇ, ಈ ಭೂಮಿಯ ಭಾರವನ್ನು ನಿಲ್ಲಿಸಕ್ಕಾಗಿ ಚಂಡಿ, ಚಾಮುಂಡಿ, ತ್ರಿಪುರಾಂಕಿ ಎಂಬ 108 ನಾಮವನ್ನು ಧರಿಸಿ ನಿನ್ನನ್ನು ಯುದ್ಧ ಮಾಡಿ ನಾಶಪಡಿಸುತ್ತೇನೆ. ಇದ್ದಕ್ಕೆ ನಿಲ್ಲು. ನಿನ್ನ ಮಾಯಾಜಾಲವನ್ನು ನನ್ನಲ್ಲಿ ತೋರಬೇಡ. ಅದಬರಾದ ದೇವತೆಗಳನ್ನು ಎಂದಿಟ್ಟುಕೊಂಡು ಬಂದಿರುವ ಇದಕ್ಕೆ ನೀಗ ಸೇರಿ ಬಿಡುವನು. ಕೆಲವೋ ದುರಾತ್ಮನೆ, ತ್ಯಾಗಿಯೋ ಗುಣ ಸಂಪನ್ನ, ಕೃಪಾಣೋ ಪಾಷಾಣಾತ್ಸವ. ಈ ರೀತಿಯಾಗಿ ದಾನವನ್ನು ಕೊಡುವನು ಸುಗುಣ ಸಂಪನ್ನನು, ಕೃಪೇಣನಾದವನು ಪಾಷಾಣಕ್ಕೆ ಸಮನು ಹೀಗೆಂದು ಶ್ರುತಿ ಹೇಳುವುದು. ಅದರಂತೆ ನೀವು ದಾನ ಧರ್ಮ ಪರೋಪಕಾರಿಗಳಲ್ಲ. ಎಲ್ಲವೋ ಶುಂಭನೆ,
ಈ ಸಕಲ ತರಕ್ಕೆ ಧನಸು ಬಿಲುಗಳನ್ನು ಕೊಟ್ಟಳು ನಾನಲ್ಲವೇ? ಇದನ್ನು ತಿಳಿದು ಸುಮ್ಮನೆ ಹೋಗು, ಇಲ್ಲದಿದ್ದರೆ ನಿನ್ನ ನೀಗಲು ಸೀಳಿ ಬಿಡುವೆನು. ಇದೋ ನೋಡು, ನನ್ನಲ್ಲಿರುವ ಈ ಅಷ್ಟಶರಗಳಿಂದ ನಿನ್ನ ಶಿರವನ್ನು ಛೇದಿಸಿ ಬಿಡುವುದು. ಏನು ಹೇಳಿದೆ ಭ್ರಷ್ಟಳೆ? ಕೆಲವೋ ದೈತ್ಯನೇ, ಹರಿರ್ ಮಿತ್ರಂ ವಿಷಂಪತ್ಯಂ ಅಧಮಾಧರ್ಮ ಕಾಂತವೇಲ ಅನುಕೂಲ ವಿಪರೀತೆ ವಿಪರೀತಂ. ಎಲ್ಲವೋ ಕೇಳೋ, ತನಗೆ ಶತ್ರುನಾಗವನು ಮಿತ್ರನಾಗವನು, ವಿಷವನ್ನು ಕಂಡರೆ ಪಥ್ಯವಾಗು. ಇವುಗಳೆಲ್ಲವೂ ಶ್ರೀಮನ್ ನಾರಾಯಣ ಕಟಾಕ್ಷ ಕಾಲವುಳ್ಳ ಜನಿಸಿದವು. ಎಲ್ಲವೋ ಪಾಪಿಯಾದ ಸುಮ್ಮನೆ ಮಹಾತ್ಮನಾದ ಶನೇಶ್ವರ ನಿಮಗೆ ಅಷ್ಟಮಕ್ಕೆ ಬಂದು ನಿಮಗೆಲ್ಲ ಇದ್ದಕ್ಕೆ ಮನಸ್ಸು ಕೊಟ್ಟರುವನು. ನಿಮ್ಮನ್ನು ತ್ರಿಪುರಾಂಕಿ ಎಂಬ 108 ನಾಮವನ್ನು ಧರಿಸಿ ಯುದ್ಧ ಮಾಡಿ ನಾಶಪಡಿಸುತ್ತೇನೆ, ಇದ್ದಕ್ಕೆ ನಿಲ್ಲು. ಇದ್ದಕ್ಕೆ ನಿಲ್ಲು. ಅಣ್ಣನ ಕೊಂದ ಅಂಬಿಕೆ ನಿಂದ, ಅಣ್ಣನ ಕೊಂದ ಅಂಬಿಕೆ ನಿಂದ, ಅಮ್ಮವ ಈಗ ನಿಲ್ಲು ನಿಲ್ಲದೆ ಎಲ್ಲಿಗೆ ಹೋಗುವೆ ಅಂಬಿಕೆ. ಬಂಡಿಯ ಅನ್ನವ ಮಾಂಸವ ಕಂಡವ ತಿನ್ನುವ ನಾಯಿಯನ್ನ, ಬಂಡಿಯ ಅನ್ನವ ಮಾಂಸವ ಕಂಡವ ತಿನ್ನುವ ನಾಯಿಯನ್ನ ನಮ್ಮ ಅಣ್ಣನಾದ ಶುಂಭಾಸುರನು ಕೊಂದನೆಂದು ಅಹಂಕಾರ ಪಡಬೇಡ, ನನ್ನನ್ನು ಅದೇ ರೀತಿ ಸಂಹರಿಸುತ್ತೇನೆಂದು ಅಹಂಕಾರ ಪಡಬೇಡ. ನನಗೆ ಶರಣಾಗತಳಾಗು ಕಾಪಾಡುವೆನು. ಕೆಲವೋ ನಿಶುಂಭನೆ, ನಿಮ್ಮ ಅಣ್ಣನಾದ ಶುಂಭನು ಇದೇ ರೀತಿ ಪೌರುಷವನ್ನು ಮಾಡಿ ಶಿರವನ್ನು ಛೇದಿಸಿಕೊಂಡು ಹೋದನು. ಅದರಂತೆ ನಿನ್ನನ್ನು ಸಹ ಮಾರಿಯ ಮುಂದೆ ಕುರಿಯನ್ನು ಕರೆಯುವಂತೆ ನಿನ್ನ ಸಂಹಾರಕ್ಕಾಗಿ ನಿಜ ರೂಪವನ್ನು ಬಿಟ್ಟು ಯಮಾರಿ ರೂಪ ಹರಿಯುವೆ
ಹರಿಕುಲ ಕುಟಾರನಾದ ಈ ನಿಶಂಬಾಸುರನೇ ವ್ಯರ್ಥ ಚರ್ಚೆಯನ್ನು ಮಾಡಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಇದೋ ನೋಡು, ನನ್ನಲ್ಲಿರುವ ಉರ್ಗಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ಕೆಲವೋ ನಿಶುಮ್ಮನೆ ಗುಡಿಕರ್ತಂ ರಸಯುಕ್ತಂ ನಿಂಬೆ ಬೀಜ ವಯವರ್ಷ ಸಹಾಯ ನಿಂಬೆ ಕೆಮ್ಮದುರಾಯಿತು. ಈ ರೀತಿಯಾಗಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಬೇವಿನ ಬೀಜವನ್ನು ನೆಟ್ಟು ಸಾವಿರಾರು ವರ್ಷ ಆಲರದ ಅದು ವಿಷ ಹೋಗುವುದೇ ಹೋಗಲಾರದು. ಅದರಂತೆ ನೀವು ವಿಷಪಂಜುರರು, ನೀವು ಕಲಿತಿರುವ ಮಾಯಾ ಮಂತ್ರ ಇಂದ್ರಜಾಲ ಯಕ್ಷಿಣಿ ಮೊದಲಾದವು ನನ್ನಿಂದ ನಿರ್ಮಿತವಾದವು, ಇನ್ಯಾರಿಂದಲೂ ಆಗಲಿಲ್ಲ. ಇಲ್ವೋ ಪಾಪಿಯಾದ ಸುಮ್ಮನೆ ಶರಣಾಗತನಾಗ ನಿನ್ನನ್ನು ಕಾಪಾಡುವೆನು. ಸೋನಿಯ ಪಾಲದಿ ಪುಟ್ಟಿಗ ರೋಷಾಗ್ನಿಯಂತೆ ಸಮಸ್ತ ಭುವನಂಗಳ ದೈಸಲ್ ರೋಷಾಗ್ನಿಯ ದೈಸಲ್ ರೋಷಾಗ್ನಿಯ ರೋಷಾಗ್ನಿಯಂತೆ ನಿನ್ನ ಶಿರವಾರಿವೆ ಬಾ. ನಿಶುಂಭನ ನಿನ್ನಯ ತನುವ ಗುಡಿಗುಡಿಸಿ ಆರ್ಭಟಿಸಿ ನಿನ್ನಂಸಿ ಆದಿಶೇಷ ಪನೆ ಸಿಡಿದು ಬೀಳುವಂತೆ ಆದಿಶೇಷ ಪನೆ ಸಿಡಿದು ಬೀಳುವಂತೆ ಭೂಮಿಗೆ ಆಹುತಿ ಕೊಡುವೆ. ಬ್ರಹ್ಮ ವಿಷ್ಣು ಮಹೇಶ್ವರರೇ, ಇಲ್ಲಿ ಸತ್ತು ಬಿದ್ದಿರುವ ಅದಮನ್ನು ನೋಡಿ ಸಂತೋಷ ಪಡಿರಿ. ಎಲ್ಲವೋ ಚಾರಣೆ ಆದಿಶಕ್ತಿ ಶುಂಭಾನಿ ಶುಂಭರನ್ನು ಸಂಹರಿಸಿದ ಆ ರಕ್ತಬೀಜನಿಗೆ ತಿಳಿಸು. ನಗ್ಲ ಹೆಂಗ್ ಮಾಡೀಗ? ಸುಂಬಾನಿ ಸುಮ್ರಬಹುದು ಯಾರಿದ್ರು ಯಾರಿಲ್ಲ. ಒಬ್ಬೊಬ್ಬಳನ್ನ ಕರೀತಾಳೆ, ಕಾಯಿ ಹೊಡೆದಾಗ ತೋರಿತಾಳೆ. ಒಬ್ಬೊಬ್ಬರ್ನಾಗೆ ಕರೀತಾಳೆ, ಅವಳ ಕಾಯಿ ಕೊಟ್ಟು ತೋರಿತಾಳೆ ನಾನೇ. ಒಬ್ಬೊಬ್ಬರ್ನಾಗೆ ಕರೀತಾಳೆ, ಅವಳ ಕಾಯಿ ಕೊಟ್ಟು ತೋರಿತಾಳೆ ನಾನೇ. Mira, mira, Maikasura, ande kerda Yamapura. Mira, mira, Maikasura, ande kerda Yamapura. Ay, dale, dale, Mayapura. Ay, dale, dale, Mayapura. Puna ke karitale, avna kai tude puritale naale. ಆ ಅಂಬಿಕೆಯನ್ನು ಸಂಹರಿಸಿ ಬರುತ್ತೇನೆಂದು ಹೋದ ನಮ್ಮ ಶುಂಭಾನಿ ಶುಂಭರು ಇದುವರೆಗೂ ಬಾರಲಿಲ್ಲ. ನಮ್ಮ ಶುಂಭಾನಿ ಶುಂಭರೆಂದರೇನು ಸಾಮಾನ್ಯ? ಈ ದಿವಸ ಆ ಸ್ತ್ರೀಗಳನ್ನು ಸಂಹರಿಸಿ ಇರಬಹುದು. ಇರಲಿ, ನಿಧಾನವಾಗಿಯೇ ಬರಲಿ. ಜೈವಾಲಿ ಮಹಾಪ್ರಭು. ಯಾರದು? ಚಾರದೆ ಸಮಾಚಾರ. ಅದೇ ಅಪ್ಪ,
ಶುಂಭಾನಿ ಶುಂಭರನ್ನ ಕಳಿಸಿದಲ್ಲಪ್ಪ. ನಮ್ಮ ಶುಂಭಾನಿ ಶುಂಭರ ಹೌದೇ ಕಣಪ್ಪ. ಆ ಸ್ತ್ರೀಗಳನ್ನು ಸಂಹರಿಸಿದರು ತಾನೆ. ಹೋಗ ನಮ್ಮಪ್ಪ ಇಟ್ಕೊಂಡಿದ್ರು ಬೇಡತ್ತ. ಹೊಡೆದಾಡಿರೋನು ಬೇಡಪ್ಪ. ಏನು ಅಷ್ಟೊಂದು ಪರಾಕ್ರಮದಿಂದ ಹೋರಾಡಿದರೆ ತೊಡೆಯೆಲ್ಲ ಮುರಿದೋದವರು. ಬಲ ನಮ್ಮ ಶುಂಭಾನಿ ಶುಂಭರೆಂದರೇನು? ನೀನ್ ಬಿಟ್ಬಿಡತ್ತ. ನಾನು ಏಟ ಔಷಧಿ ಬಿದ್ದನು ಬೆಳಗ್ಗೆ ಇಟ್ಕೊಂಡ್ಬಿಟ್ಟಿದ್ದೆ. ಇವನು ಹೊಸಳೆ ಸರಿ, ಮುಂದೇನಾಯ್ತು? ಮುಂದೇನಿಲ್ಲ ಕಣಪ್ಪ. ಅದು ಯಾತ ಕಟ್ಟಿದ್ದಾರ ಕಟ್ಟಿದ್ದಲ್ಲಪ್ಪ. ಏನು ಬಿಲ್ಲು ಏನು ಇನ್ನೊಂದಿಟ್ಟುದ್ದ ಇತ್ತಲ್ಲ. ಅಂಬ ಏನು ಅಷ್ಟೊಂದು ಪರಾಕ್ರಮದಿಂದ ಹೋರಾಡಿರು. ಆ ಅಮ್ಮನ ಕೈಯಾಗಿದ್ದ ಆ ಬಿಲ್ ಕಟ್ಟಿ ದಾರ ಕಟ್ಟಿದ್ಕೋ ಇಷ್ಟುದ್ದ ಇದ್ದು ತಕೊಂಡ್ ಅಯ್ಯೋ ಏನು ಛೇ, ನಮ್ಮ ಶುಂಭಾನಿ ಶುಂಭರು ಸಹ ಸತ್ತು ಹೋದರೆ ಅಯ್ಯೋ ಇನ್ನೇನು ಗತಿ? ನಾವ್ ಹೇಳಿಲ್ವೇ ನಮಗೆ ಕೊಡ್ರ ಆಗಿ ಬಾರ ನಮ್ತಾನ ಮಂತ್ರಿ. ಆ ದುರಾತ್ಮನಾದ ಸ್ತ್ರೀಗಳಿಗೆ ಇಷ್ಟೊಂದು ಪರಾಕ್ರಮವಿದೆ. ತ್ರಿಮೂರ್ತಿಗಳಿಗೂ ಮೀರಿದ ಶಕ್ತಿಯಂತೆ ಕಾಣುತ್ತಿರುವುದಲ್ಲ. ಘನ ಪರಾಕ್ರಮಿಗಳಾದ ನಮ್ಮ ರಾಕ್ಷಸರನ್ನೆಲ್ಲ ಹಾಳು ಮಾಡಿದಳಲ್ಲ. ನಾನಿನ್ನು ನನ್ನ ಸರಿದೊರೆಗಳಲ್ಲಿ ಹೇಗೆ ಮುಖವನ್ನು ತೋರಿಸಲು? ಅಲ್ಲದೆ ಮಹಾಬಲ ಪರಾಕ್ರಮಿಗಳಾದ ನಮ್ಮ ಶುಂಭಾನಿ ಶುಂಭರೆ ಆತರ ಆದ ಮೇಲೆ ಅವಳನ್ನು ಸಂಹರಿಸಿ ಬರಲು ಹೋಗುವವರಿಂದ ಯಾರಿದ್ದಾರೆ? ಇರಲಿ, ನಾನೇ ಹೋಗಿ ಆ ಭ್ರಷ್ಟಳಾದ ಅಂಬಿಕೆಯನ್ನು ಭೇದಿಸಿ ಬರುವುದು. ಅರಮರಾದ ಸುರಗಳನ್ನು ಕಡಿದು ಸೂರ್ಯ ಮಾಡಿ ಬರುವುದು. ಮಂತ್ರಿ, ನಾನು ಬರುವವರೆಗೂ ಈ ರಾಜಭಾರವನ್ನು ನೋಡಿ ಕೊಡ್ರಲ್ಲ. ನಿಂತೊಳಗೆ ಭರದಿನ ಹೋಗಿ ತರುವೆ ಸುರನಾರಿಯನ್ನ ತಲ ಹರಿದು ಬಿಡುವೆ ಅಂಬಿಗೆ ಶಿರವ, ತಲ ಹರಿದು ಬಿಡುವೆ ಅಂಬಿಗೆ ಶಿರವ. ಹೊರಡಿಸಿದನು ಹರಿಗಾರನು ಸುಟ್ಟು ಬರುವೆ ಬರ ದಿವಸದಿಂದ. ಮಂತ್ರಿ, ನೀನು ಹೋಗುವುದೇ ಬೇಡ, ನಾನೇ ಹೋಗಿ ಆ ದೇವಿಯನ್ನು ಅವರಿಗೆ ಬೆಂಬಲವಾಗಿ ಬಂದಿರುವ ಹರ ಬ್ರಹ್ಮಾದಿ ಸಂಹಾರ ಮಾಡಿ ಬರುವೆನು. ನನಗೆ ಅಪ್ಪಣೆ ಕೊಡು, ನಾನು ಈಗಲೇ ಹೋಗುವುದು. ಕಡು ದೈತ್ಯಾದೀಪ ಜಯವ ಕೊಡು ಎನ್ನಗ ಕೊಡು ಎನ್ನಗ ದೈತ್ಯಾದೀಪ ಜಯವ ಕೊಡು ಎನ್ನಗ ಅಪಜಯವೆನ್ನದೆ ತಪ್ಪಿಸದೆ ಲಭಿಸುವೆ, ಅಪಜಯವೆನ್ನದೆ ತಪ್ಪಿಸದೆ ಲಭಿಸುವೆ. ಸುಖನಾಗಿ ಹೋಗಿ ಚಪಲನಿಗೆ ಸುಖನಾಗಿ ಹೋಗಿ ಚಪಲನಿಗೆ ಕೊಡು ಎನ್ನಗ ದೈತ್ಯಾದೀಪ ಜಯವ
ಶೌರ್ಯ ಪರಾಕ್ರಮಗಳನ್ನು ನೋಡಿ ನನಗೆ ಬಹಳ ಸಂತೋಷ. ಜೋ ನಿನಗೆ ಅಪ್ಪಣೆಯನ್ನು ಕೊಟ್ಟಿರುವುದು ಕೂಡಲೇ ಬರಲು. ಪರಮಾತ್ಮ, ನಾನೀಗ ಇದು ರಾತ್ರಿ ರಕ್ತಭಜನ ಉಪಾಯವನ್ನು ಹೇಳಿ ಇದ್ದಕ್ಕೆ ಹೋಗುವನೆಂದು ಇಳಿಯವನ್ನು ತೆಗೆದುಕೊಂಡು ಬಂದೆನು. ಆದರೆ ಜಗಜ್ಜನಿಂದ ಆದಿಶಕ್ತಿಯನ್ನೇ ಮರೆತು ಪ್ರಾಣದಾನವನ್ನು ಕೇಳಿಕೊಳ್ಳುವೆನು. ಅಸಹಾಯ ಸೌರರಾದ ಚಂಡ ಚಾಮುಂಡ ಶುಂಭ ನಿಶುಂಭರಿಸ ಆತವರಾದ ಮೇಲೆ ಆ ದೇವಿಯ ಪರಾಕ್ರಮವನ್ನು ಹೇಳುವುದಿಲ್ಲ. ಇರಲಿ, ನಾನೀಗೆಲ್ಲ ಹೋಗಿ ಆ ಜಗಜ್ಜನಿನ ಆದಿಶಕ್ತಿಯನ್ನೇ ಮರೆಕ್ಕಿ ಪ್ರಾಣದಾನವನ್ನು ಕೇಳಿಕೊಳ್ಳುವೆನು. ಸುರರೇ, ಅಲ್ಲಿ ನೋಡಿ ಯಾರೋ ಒಬ್ಬನು ನನ್ನನ್ನೇ ಧ್ಯಾನಿಸುತ್ತಾ ಇತ್ತ ಕಡೆಗೆ ಬರುತ್ತಿರೋನು. ಅವನು ಯಾರೆಂಬುದನ್ನು ನೋಡೋಣ. ಪಂಕಜಾಕ್ಷಣ ಮಾತೆ ಮಹಾಶಕ್ತಿ ತಾಯೇ, ಮಹಾಶಕ್ತಿ ತಾಯೇ, ನಿಮಗೆ ನಿಮಗೆ ನಮಸ್ತೆ ನಮಸ್ತೆ ನಮಃ. ಜಗಜ್ಜನಿಗೆ ನಮಸ್ಕಾರ. ನೀನು ಯಾರು? ನನ್ನನ್ನು ಸ್ಮರಣೆ ಮಾಡಲು ಕಾರಣವೇನು? ಜನನಿ, ಇವನು ರಕ್ತಬೀಜ ಮಂತ್ರಿ. ಇವನೇ ನಮ್ಮನ್ನೆಲ್ಲ ಸೆರೆ ಹಿಡಿದಿದ್ದವನು. ನಿಜ ತಾಯಿ, ಇವನೇ ರಕ್ತಬೀಜನ ಮಂತ್ರಿಯು. ಇವನೇ ನಮ್ಮನ್ನು ಮುಳ್ಳು ಪಂಜರಕ್ಕೆ ಹಾಕಿದನು. ತಾಯಿ, ನಾನು ನಿಮ್ಮ ಮೇಲೆ ಇದಕ್ಕೆ ಬಂದವನಲ್ಲ. ನಿಮ್ಮ ಮಹಿಮೆಯನ್ನು ತಿಳಿಯದೆ ಪತಂಗದ ಉಳಿಯುವಂತೆ ಪಾಪಿಗಳ ಕೂಪದಲ್ಲಿ ನಡೆದಿದ್ದನು. ನಾನು ನಿಮ್ಮಿಂದ ಮನವಾಗಲು ಬಂದಿಲ್ಲ. ನಿಮ್ಮ ಸ್ವಾದ ಸ್ಮರಣೆಯನ್ನು ಮಾಡಿ ಪಾವನೆಯಾಗಿರೋದು ಬಂದೆನು. ಮಾತಾ, ದಯಮಾಡಿ ನನಗೆ ಪ್ರಾಣದಾನವನ್ನು ರಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಚ್ಚರಿತ್ರಯಾದ ಅಂಬಿಕೆಯುನ ಸ್ವಚ್ಚರಿತ್ರಯಾದ ಅಂಬಿಕೆಯುನ ನೆಚ್ಚಿದನು ನಿನ್ನ ಹಿತವಾದ ನುಡಿಗಳಿಗೆ. ಅಚ್ಚುತ ನಾನೇ ನಿನ್ನಂ ಕೈ ಬಿಡದೆ, ಅಚ್ಚುತ ನಾನೇ ನಿನ್ನಂ ಕೈ ಬಿಡದೆ ಸರಕುವೆನು ವಿತರಣನೆ ನಿನ್ನ. ವಿತರಣ, ನಿನ್ನ ಮಾತುಗಳಿಗೆ ಬಹಳ ಸಂತೋಷವಾಯಿತು. ಇದೋ ನನ್ನ ಸನ್ನಿಧಿಯಲ್ಲಿ ನಿನಗೂ ಸಹ ಆಶ್ರಯವನ್ನು ಕೊಟ್ಟಿರುವನು. ಆ ಕೂಡನಾದ ರಕ್ತಬೀಜನ ಸಂಹರಿಸಿ ನಿಮಗೆಲ್ಲ ಆನಂದವನ್ನುಂಟು ಮಾಡುವೆನು. ಇಲ್ವೋ ಚಾರಣೆ, ನಿಮ್ಮ ಮಂತ್ರಿ ಆದಿಶಕ್ತಿಗೆ ಶರಣಾಗತನೆಂದು ಆ ರಕ್ತಬೀಜನಿಗೆ ತಿಳಿಸು. ತಾಯಿ, ಆ ಆದಿಶಕ್ತಿಯನ್ನು ಸಂಹರಿಸಿ ಬರುತ್ತೇನೆಂದು ಹೋದ ನಮ್ಮ ಮಂತ್ರಿಯು ಇದುವರೆಗೂ ಬರಲಿಲ್ಲ. ಕಾರಣವೇನಿರಲಿ, ನಮ್ಮ ಮಂತ್ರಿ ಎಂದರೆ ಸಾಮಾನ್ಯದವರು. ನಿಜವಾಗಿಯೂ ನಮ್ಮ ಮಂತ್ರಿ ಆ ಆದಿಶಕ್ತಿಯನ್ನು ಸಂಹರಿಸಿ ಇರಲಿ, ನಿಧಾನವಾಗಿ ಇರಲಿ. ಯಾರು ಚಾರಣೆ ಸಮಾಚಾರ? ಸಮಾಚಾರ ಏನು ಕಳಪ ನಿಮ್ಮ? ಏನು ನಮ್ಮ ಮಂತ್ರಿಯ ಸಮಾಚಾರ? ಆ ದೇವಿಯನ್ನು ಸಂಹರಿಸಿದನು ತಾನೇ. ಹೋಗ ನಮ್ಮಪ್ಪ ಏನ್ ಸಂಹರಿಸ್ತಾನ ಕೆತ್ತ? ಏನು ಇದ್ದ ಮಾಡಿನಪ್ಪ. ಅಷ್ಟೊಂದು ಪರಾಕ್ರಮದಿಂದ ಹೋರಾಡಿದರೆ ಏನು ಮಲ್ಲ ಇದ್ದವೆ? ಅದೇನು ಮುಷ್ಟಿ ಯುದ್ಧವೇ? ಅದನ್ನು ಮಾಡಕ್ಕೆ ಅಂತ ಹೋದನು. ನಮ್ಮ ಮಂತ್ರಿಯು ಆಕೆಗೆ ಶರಣಾಗತನಾದ. ಆಕೆಯನ್ನು ಬೇಡಿಕೊಂಡನೆ. ಈಗ ಒಕ್ಕೈ ಹೋಗಿ ಹೇಳ್ತೀನಿ. ಮುರಿಯುತ್ತ ಚುಂಬನ ಶಿರವ ಅರಿತ ನೆನುತ ಇಕ್ಕಿರುವೆಯ ಮಾಥ
ಬಂದೊಡೆ ನಿನ್ನ ಶರವರ್ಷದಿ ಕಪಿಸುವೆ ದುರವಿಜಯ ನಾನು ರಕ್ತ ಬೀಜ ಮಹಾರಾಜ ಎಲ್ಲವೋ ಭ್ರಷ್ಟಳೆ ನಮ್ಮ ಚಂಡ ಚಾಮುಂಡ ಸುಗ್ರೀವ ಮಹಿಷಾಸುರ ಮೊದಲಾದವರನ್ನು ಸಂಹರಿಸಿ ಶುಂಭ ನಿಶುಂಭ ನಮ್ಮ ಕಳ್ಳ ಮಂತ್ರಿಯನ್ನು ಸಹ ಹಿಂದಿಟ್ಟುಕೊಂಡು ಮತಳಾಗಿ ನರೆಯುತ್ತಿರುವೆಯ ನಾನೇ ಬಂದು ನಿನ್ನನ್ನು ನಿನಗೆ ಸಹಾಯಕರಾಗಿರುವ ದ್ವಿಜರನ್ನು ಏಕಕಾಲದಲ್ಲಿ ನಿರ್ನಾಮ ಮಾಡದಿದ್ದರೆ ಈ ರುದ್ರಾಸುರನೆಂಬ ಹೆಸರನ್ನೇತಕ್ಕೆ ಭಯವೋ ಹರಿಹರ ಬ್ರಹ್ಮಾದಿಗಳ ಸ್ವರೂಪವಾದ ಆ ಆದಿಶಕ್ತಿಯೊಂದಿಗೆ ಸೆರೆ ಹಿಡಿಯಲು ಹೋಗುತ್ತಿರುವಿರಂತೆ. ಇದು ಸತ್ಯವೇ ಸ್ವಾಮಿ? ನೀವು ದಯಮಾಡಿ ಯುದ್ಧಕ್ಕೆ ಆಕೆಯ ಬಳಿ ಯುದ್ಧಕ್ಕೆ ಹೋಗಬೇಡಿ ಸ್ವಾಮಿ. ಇದೇನು ಆದಿಶಕ್ತಿ ಎಂಬ ಸ್ತ್ರೀಯಳಿಗೋಸ್ಕರ ನಾನು ಹೆದರಬೇಕು? ಅಲ್ಲದೆ ಶತ್ರುಗಳು ಕಾಲ್ಕೆರೆದು ಬರುತ್ತಿರುವಾಗ ಏಡಿಯಂತೆ ಕುಳಿತುಕೊಳ್ಳುವುದು ರಾಜಧರ್ಮ. ಆದ ಕಾರಣ ನಾನೀಗಲೇ ಹೋಗಿ ಆ ಅಂಬಿಕೆ ಎಂಬ ಸ್ತ್ರೀಯನ್ನು ಮತ್ತು ಅವಳಿಗೆ ಸಹಾಯಕರಾಗಿದ್ದ ಏಕಕಾಲದಲ್ಲಿ ಸ್ವಾಮಿ, ಇದು ಹಿಂದೆ ಮಹಾವಿಷ್ಣುವಿನ ಕರ್ಣದಲ್ಲಿ ಉದ್ಭವಿಸಿದ ಮಧುಕೈಟಭರ ಮಕ್ಕಳಾದ ಸುಂದೋಪ ಸುಂದರರು ಅವರು ಪರಮಾತ್ಮನಿಂದ ಪರಮೇಶ್ವರನಿಂದ ವರವನ್ನು ಪಡೆದು ಪರಮಾತ್ಮನಿಂದಲೇ ಸಂಹಾರವಾದದ್ದು ನಿಮಗೆ ತಿಳಿದಿಲ್ಲವೇ? ಅದು ಅಲ್ಲದೆ ಆ ಮಧುಕೈಟಭರ ಮಕ್ಕಳಾದ ಸುಂದೋಪ ಸುಂದರರು ಬ್ರಹ್ಮದೇವರು ಒಂದು ದಿನ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಬರುತ್ತಿರುವಾಗ ಆತನ ಬಳಿ ಸೂರ್ಯ ಮತ್ತು ಚಂದ್ರರು ಸಮಾನವಾದ ಕಾಂತಿಯನ್ನು ಹೊಂದಿರುವ ಸ್ತ್ರೀಯನ್ನು ನಿರ್ಮಿಸಿಕೊಡು ಎಂದು ಕೇಳಿಕೊಂಡು ಅದಕ್ಕೆ ಬ್ರಹ್ಮದೇವನು ಅವರ ದುಷ್ಟರ ಬ್ರಹ್ಮ ಮರ್ಮವನ್ನು ತಿಳಿದ ಬ್ರಹ್ಮದೇವನು ಇವರು ಖಡ್ಗದಿಂದಲೇ ನಾಶವಾಗಲಿ ಎಂದು ಆ ಒಂದು ಸ್ತ್ರೀಯನ್ನು ತ್ರಿಲೋತ್ತಮೆಯನ್ನು ನಿರ್ಮಿಸಿ ದೇವೇಂದ್ರನ ಬಳಿಗೆ ಕಳಿಸಿದನು. ಸ್ವಾಮಿ, ಸ್ವಲ್ಪ ತಾಳಿ. ಆ ತ್ರಿಲೋತ್ತಮೆಯನ್ನು ದೇವೇಂದ್ರನು ಸುಂದೋಪ ಸುಂದರರ ಬಳಿಗೆ ಕಳುಹಿಸಿದಾಗ ಆ ಸುಂದೋಪ ಸುಂದರರು ಮೋಹಿಸಿ ಅವಳ ಸೌಂದರ್ಯಕ್ಕೆ ಬೆರಗಾಗಿ ಒಬ್ಬರನ್ನೊಬ್ಬರು ತನಗೆ ಬೇಕು ನನಗೆ ಬೇಕು ಎಂದು ಖಡ್ಗದಿಂದಲೇ ಸಂಹಾರವಾದದ್ದು ತಮಗೆ ತಿಳಿದಿಲ್ಲವೇ ಸ್ವಾಮಿ? ತಿಳಿದಿರುವುದು ಸ್ವಾಮಿ, ಅಲ್ಲದೆ ಇದುವರೆಗೂ ತಮ್ಮ ಚಂಡ ಚಾಮುಂಡ ಮಹಿಷಾಸುರ ಪ್ರತಿಯೊಬ್ಬರೂ ಸಹ ಸಂಹಾರವಾಗಿರುವರು. ಆದ್ದರಿಂದ ದಯಮಾಡಿ ನನ್ನ ಮಾತನ್ನು ಕೇಳಿ ಸ್ವಾಮಿ. ನೀವು ಆ ಆದಿಶಕ್ತಿಯೊಡನೆ ಯುದ್ಧಕ್ಕೆ ಹೋಗಬೇಡಿ ಸ್ವಾಮಿ. ದಯಮಾಡಿ ನಿಮ್ಮ ಪಾದವನ್ನು ಹಿಡಿದು ಬೇಡಿಕೊಳ್ಳುವೆನು, ನೀವು ಯುದ್ಧಕ್ಕೆ ಹೋಗಬೇಡಿ ಸ್ವಾಮಿ.
ಇಲ್ಲ ವಿಕಾಸ ದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿ ಪ್ರಖ್ಯಾತಿಯನ್ನು ಪಡೆದು ಸಾಮಾನ್ಯ ಒಬ್ಬ ಸ್ತ್ರೀಯಳಿಗೋಸ್ಕರ ನಾನು ಹೇಳಬೇಕೆ? ಇದಕ್ಕಾಗಿ ನೀನು ಸ್ವಲ್ಪ ಚಿಂತಿಸಬೇಕೇ ಆಗಿಲ್ಲ. ನಾನೀಗಲೇ ಹೋಗಿ ಆ ಭ್ರಷ್ಟಳನ್ನು ಹಿಡಿದುಕೊಂಡು ಬಂದು ನಿನ್ನ ಜೊತೆ ಪಟ್ಟದ ಅರಸಿಯನ್ನಾಗಿ ಇಟ್ಟುಕೊಂಡು ರಾಜಭಾರ ಮಾಡುತ್ತಿರುವ ನನ್ನ ಮಾತನ್ನು ಕೇಳಿ. ನಿಮ್ಮಂತೆಯೇ ಹರನ ಬಳಿ ವರವನ್ನು ಪಡೆದ ಭಸ್ಮಾಸುರನು ಮೋಹಿನಿಯ ಜಾಲಕ್ಕೆ ಸಿಕ್ಕಿ ಭಸ್ಮವಾದದ್ದು ತಮಗೆ ತಿಳಿದಿಲ್ಲವೇ ಸ್ವಾಮಿ? ಅದು ಅಲ್ಲದೆ ದೇವೇಂದ್ರನು ಸಹ ಗೌತಮ ಪತ್ನಿಯಾದ ಅಹಲ್ಯಾದೇವಿಯನ್ನು ಮೋಹಿಸಿ ಆ ಗೌತಮ ಋಷಿಗಳಿಂದಲೇ ಶಾಪಗ್ರಸ್ತ ಆಗುವುದು ತಮಗೆ ತಿಳಿದಿಲ್ಲವೇ ಸ್ವಾಮಿ? ಆದ್ದರಿಂದ ನೀವು ಆ ಆದಿಶಕ್ತಿಯೊಡನೆ ಯುದ್ಧಕ್ಕೆ ಹೋಗುವುದೂ ಬೇಡ, ನೀವು ಮರಣ ಹೊಂದುವುದೂ ಬೇಡ. ಮಾಡಿ ನನ್ನ ಮಾತನ್ನು ಕೇಳಿ. ರಾಜೀವನೇಂದ್ರ ಕೇಳುವೆ ಈ ನನ್ನ ತೇಜಾವತಿ ನಗರವು ಹಾಳಾದರೆ ಸರಿ, ಮತ್ತು ನಾನೇ ಆ ಸ್ತ್ರೀಯಿಂದ ಮೃತಪಟ್ಟರು ಸಮನೆ. ಆದರೆ ನಾನು ಮಾತ್ರ ಆ ಸ್ತ್ರೀಗಳನ್ನು ಬಿಡುವುದಿಲ್ಲ. ನೀನು ಇಲ್ಲಿಂದ ಹೊರಡುವೇ ಇಲ್ಲ. ಸ್ವಾಮಿ, ಇದೇನು ಹೀಗೆ ಹೇಳುತ್ತಿರುವಿರಿ? ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀವು ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ನಾನೇನು ಮಾಡಲಿ ಸ್ವಾಮಿ? ನಾನಿನ್ನು ಹೊರಡುವೆನು. ಹೊರಡು. ಎಲ್ಲವೋ ಚಾರನೆ, ನಮ್ಮ ಪುತ್ರನಾದ ಮಾಯಾವಿಯನ್ನು ಕರೆದುಕೊಂಡು ಅಪ್ಪಣೆ ಪ್ರಭು. ಬಾರಪ್ಪ, ಅದೆಲ್ಲ ಐತೆ, ಅಲ್ಲೆಲ್ಲ ಬಟಾಣಿ ತಿಂತಾ ಐತೆ. ಕರ್ಕೊಂಬರ. ತಂದೆಯೇ ತಮ್ಮ ಪಾದಗೀಗ ಇಂದು ನಮಿದೆ ಪಾಲಿಸೈ. ತಂದೆಯೇ ತಮ್ಮ
ನಮಸ್ಕರಿಸುವೆನು. ಪುತ್ರ ನಿನಗೆ ಮಂಗಳವಾದ. ತಂದೆಯೇ, ಈ ದಿವಸ ನನ್ನನ್ನು ಇಷ್ಟು ಆತುರದಿಂದ ಕರೆಸಲು ಕಾರಣವೇನು? ಯಾರಾದರೂ ಶತ್ರುಗಳಿಂದ ನಿಮಗೆ ತೊಂದರೆ ಸಂಭವಿಸಿದೆ ಅಥವಾ ಹರ ಬ್ರಹ್ಮಾದಿ ದಿವಿಜರಿಂದ ಏನಾದರೂ ಹಾನಿ ಸಂಭವಿಸಿದೆ? ಹಾಗೇನಾದರೂ ಇದ್ದಲ್ಲಿ ನನ್ನೊಡನೆ ತಿಳಿಸಿಬಿಡಿ. ನಾನೀಗಲೇ ಹೋಗಿ ಅಂತಹ ಮದಾಂಧರನ್ನು ಧ್ವಂಸ ಮಾಡಿ ಬರುವೆನು. ಕುಮಾರ, ನನಗೆ ಬಂದಿರುವ ಕಷ್ಟವನ್ನು ಏನೆಂದು ಹೇಳಲು? ಯಾವ ಅಂಬಿಕೆ ಎಂಬ ಸ್ತ್ರೀಗಳು ನಮ್ಮ ಉದ್ಯಾನವನಕ್ಕೆ ಬಂದು ವನಪಾಲಕರನ್ನು ಮತ್ತು ಘನ ಪರಾಕ್ರಮಿಯಾದ ಸುಗ್ರೀವ, ಚಂಡ, ಚಾಮುಂಡ, ಮಹಿಷಾಸುರ, ಶುಂಭ, ನಿಶುಂಭ ಮೊದಲಾದವರನ್ನೆಲ್ಲ ಸಮರ್ಪಿ ನಮ್ಮ ಕಳ್ಳ ಮಂತ್ರಿಯನ್ನು ಸಹ ಹಿಂದಿಟ್ಟುಕೊಂಡು ಮಧೋನ್ಮತ್ತಳ ಆದ ಕಾರಣವೇ ನಿನ್ನನ್ನು ಕರೆಸಿ ಪರಬಲದ ಭಯವೇತಕ್ಕೆ 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 ಪರಬಲದ ಭಯವೇತಕ್ಕೆ 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 ಗುರುಳಿಸಿ ಜನಕ ಪಂಚಭೂತಾತ್ಮಕವಾದ ಪ್ರಾಣವನ್ನಾದರೂ ತೊರೆದು ಮಾನವನ್ನು ಕಾಪಾಡಿಕೊಳ್ಳಬೇಕು. ಏಕೆಂದರೆ ಪ್ರಾಣವು ಶಾಶ್ವತವಾಗಿರೋದು. ಆದ್ದರಿಂದ ಸೂರ್ಯ ಚಂದ್ರರಿರುವ ತನಕ ಕೀರ್ತಿಯನ್ನು ಸಂಪಾದಿಸಬೇಕಾದುದು ನಮ್ಮ ಧರ್ಮ. ಅದರಲ್ಲೂ ರಣದಲ್ಲಿ ಹೋರಾಡಿ ಮಡಿದರೆ ನಮ್ಮ ಕೀರ್ತಿಯು ಆ ಚಂದ್ರಾರ್ಕವಾಗಿರೋದು. ನಾನು ರಣದಲ್ಲಿ ಹೋರಾಡಿ ಜಯಿಸಿದ್ದೇ ಆದರೆ ನಮ್ಮ ಕೀರ್ತಿಯು ಆ ಚಂದ್ರಾರ್ಕವಾಗಿರುವುದು. ಆದ್ದರಿಂದ ನಾನೀಗಲೇ ಹೋಗಿ ಅಡವಿಯಲ್ಲಿ ಹೊಟ್ಟೆಗಿಟ್ಟಿಲಿದೆ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಜೀವಿಸುತ್ತಿರುವ ಆ ಹರಿಯ ಬ್ರಹ್ಮಾದಿ ದಿವಿಜರು ಮತ್ತು ಆ ಭ್ರಷ್ಟಳಾದ ಅಂಬಿಕೆಯನ್ನು ಸಂಹರಿಸಿ ಬರುವನು. ನನಗೆ ಆಜ್ಞೆಯನ್ನು ಕೊಡು, ನಾನೀಗಲೇ ಹೊರಡುವೆನು. ಮಾಯಾವಿಯನ್ನ ಕುವರನೇ ಮಾಯಾಂಬಿಕೆ ಹರಿಹರಾದಿ ಸುರರ ಜನಕ, ನೀನು ಚಿಂತೆಯನ್ನು ಬಿಟ್ಟು ಧೈರ್ಯದಿಂದಿರು. ಆ ಭ್ರಷ್ಟಳಾದ ಹರಿಹರ ಬ್ರಹ್ಮಾದಿ ದ್ವಿಜರನ್ನು ಒಂದೇ ಬಾಣದಿಂದ ಕತ್ತರಿಸಿ ಮಿಕ್ಕುಳಿದ ಅವರ ಸಮೂಹವನ್ನೆಲ್ಲ ನಿಮ್ಮ ಪಾದ ಸನ್ನಿಧಿಗೆ ಎಳೆದುಕೊಂಡು ಬರೋನು. ನನಗೆ ಆಜ್ಞೆಯನ್ನು ಕೊಡು, ನಾನೀಗಲೇ ಹೊರಡುವೆನು. ಬಹಳ ಸಂತೋಷ. ಅಪ್ಪಣೆಯನ್ನು ಕೊಟ್ಟರು. ಕಡಲಂತೆ ಬೋರ್ಗರೆವ ಕಡಲಂತೆ ಬೋರ್ಗರೆವ ನನಗೆ ಅಪ್ಪಣೆಯನ್ನು ಕೊಡು, ನಾನೀಗಲೇ ಹೊರಡುವೆನು. ಕುಮಾರ, ಅಪ್ಪಣೆಯನ್ನು ಕೊಟ್ಟರು ಕೂಡಲೇ ಹೊರಡು.
ಅದೋ ನೋಡಿ, ಅಲ್ಲಿ ಯಾರೋ ಒಬ್ಬ ರಾಕ್ಷಸನು ಎಷ್ಟು ವೈರತ್ವದಿಂದ ಬರುತ್ತಿರುವನು. ಅವನು ಯಾರಿರಬಹುದು? ಹೌದು ಜನನಿ, ಅಲ್ಲಿ ಬರುತ್ತಿರುವ ರಾಕ್ಷಸನು ಅದುರುಳನಾದ ರಕ್ತ ಬೀಜನ ಮಗನಾದ ಮಾಯಾವಿಯು. ನಿಜ ಮಾತೆ, ಅವನ ರಕ್ತ ಬೀಜನಾದ ಮಾಯಾವಿ ಇಷ್ಟು ಅಟ್ಟಾಸದಿಂದ ಬರುತ್ತಿರುವನು. ಜನನಿ, ಆ ದುಷ್ಟರಾದ ರಾಕ್ಷಸರು ಎಷ್ಟು ವೈರತ್ವದಿಂದ ವರ್ತಿಸುವರು. ಜಾರತ್ವ ಮಾಡುವ ಸ್ತ್ರೀಗೆ ಪತಿಯು ಅಸಹ್ಯವಾಗಿ ಕಾಣುವಂತೆಯೂ, ಲೋಭಿಗೆ ದಾನ ನೀಡುವ ಯಾಚಕನೇ ಶತ್ರುವಾಗಿಯೂ, ಕಳ್ಳತನ ಮಾಡುವವರಿಗೆಲ್ಲ ಆ ಚಂದ್ರನೇ ಶತ್ರುವಾದಂತೆ ಈ ರಾಕ್ಷಸ ಕುಲಕ್ಕೆಲ್ಲ ನಾನೇ ಶತ್ರುವಾಗಿ ಕಾಣಬರುವೆನು. ಅಲ್ಲದೆ ಈ ನನ್ನ ಕರದಲ್ಲಿರುವ ಚಕ್ರವಾದರೂ ದಂತಗಳನ್ನು ಮಸೆಯುತ್ತಾ ಬಹಳ ಕೋಪಗೊಂಡಿರುವುದು. ಆದ್ದರಿಂದ ಇಷ್ಟು ಜನ ರಾಕ್ಷಸರನ್ನು ನೀವು ಸಂಹರಿಸಿದ್ದು ಸಾಕು. ಇದೋ ನಿಮ್ಮ ಕೃಪಾಶೀರ್ವಾದ ಹೊಂದಿದ್ದರೆ ಆ ರಕ್ತಾಬೀಜನ ಮಗನಾದ ಮಾಯಾವಿಯನ್ನು ಸಂಹರಿಸಿ ಬರುವೆನು. ನನಗೆ ಅಪ್ಪಣೆಯನ್ನು ಕೊಡು ತಾಯಿ. ನಾರಾಯಣ, ಆ ದುರಾತ್ಮರು ಘೋರತರವಾದ ರಕ್ಕಸರನ್ನು ಸಂಹರಿಸುವುದು ಬಹಳ ಕಷ್ಟ. ಅಲ್ಲದೆ ಅವರು ಈಶ್ವರನಿಂದ ಹೊರಪಡೆದರಿಂದ ರೋಷ ವೇಷ ಮಾನಸರಾಗಿ ಬರುತ್ತಿರುವರು. ಆದ್ದರಿಂದ ಈ ದುರಾತ್ಮರೊಡನೆ ಯುದ್ಧ ಮಾಡುವುದು ಸಾಧ್ಯವಿಲ್ಲ. ಜನನಿ, ಮಕ್ಕಳಿಗೆ ತಾಯಿಯ ಆಶೀರ್ವಾದವೇ ಬಲ. ತಾಯಿಯರೆಂದರೆ 5 ಜನ ಮುಖ್ಯರಾದವರು. ಅವರು ಯಾರೆಂದರೆ ಆಳುವ ಅರಸನ ಹೆಂಡತಿಯೊಬ್ಬಳು, ತನ್ನ ಹೆತ್ತ ತಾಯಿಯೊಬ್ಬಳು, ಗುರುವಿನ ಹೆಂಡತಿಯೊಬ್ಬಳು, ಸೋದರ ಮಾವನ ಹೆಂಡತಿಯೊಬ್ಬಳು ಹಾಗೂ ತನ್ನ ಹಿರಿಯಣ್ಣನ ಹೆಂಡತಿಯೊಬ್ಬಳು. ಹೀಗೆ ವೇದವು ಪಂಚಮಾತೆಯರು ಎಂದು ಸಾರುವುದು. ನೀವು ನನಗೆ ಜನ್ಮವಿತ್ತ ಮಾತೆಯಾದುದರಿಂದ ಆಶೀರ್ವದಿಸಿ ಅನುಗ್ರಹಿಸಿದರೆ ಆ ರಾಕ್ಷಸನನ್ನು ಕೊಲ್ಲುವುದು ನನಗೆ ತೃಢಪ್ರಾಯವಾಗಿರುವುದು. ನನಗೆ ಆಶೀರ್ವದಿಸಿ ತಾಯಿ. ನಾರಾಯಣ, ಉಪಕಾರಿ ನೀಚನಂ ಮಪಕಾರಿ ಪಜಾಯಿತಂ ಪಾನಭುಜಂ ವಿಷಂ ಕೇವಲ ವಿಷದನಂ. ಪರಮಾತ್ಮ, ಈ ನೀಚರಿಗೆ ಉಪಕಾರವನ್ನು ಮಾಡಿದರೆ ಅದು ತನ್ನ ಅಪಕಾರವನ್ನಾಗಿ ಪರಿಗಣಿಸುವುದು. ಹಾಲಾರಾದರೂ ಪೋಷಣೆ ಮಾಡಿದರೆ ಅದು ತನ್ನ ವಿಷವನ್ನು ಬಿಡಲಾರದು. ಅದರಂತೆ ಇವರು ವಿಷಪುಂಜರರು. ಈ ನೀಚರಾದ ರಾಕ್ಷಸರನ್ನು ನಿಮ್ಮಿಂದಲೇ ವರವನ್ನು ಪಡೆದು ಮತ್ತೆ ನಿಮಗೆ ಶತ್ರುಗಳನ್ನಾಗಿ ಪರಿಗಣಿಸುವರು. ಆದರೂ ಚಿಂತೆ ಇಲ್ಲ, ನಿನ್ನ ಮಹಿಮೆಯನ್ನು ತಿಳಿಯದೆ ನೀನು ಕಪಟನಾಟಕ ಸೂತ್ರಧಾರಿ ಎಂಬುದನ್ನು ನಾನು ಬಲ್ಲೆನು. ಆದ್ದರಿಂದ ನಿನಗೆ ಅಪ್ಪಣೆ ಕೊಟ್ಟಿರುವ ನೀನೀಗಲೇ ಹೋಗಿ ಆ ದುರಾತ್ಮ ಕೊಂದು ಜಯಶೀಲಿಯಾಗಿ ಬಾ.
ಪಡುವೆ ಏಕಮ್ಮ ಭಯ ಪಡುವೆ ಬದುಕೈ ಕಾಮರ ಅರ್ಪಿಸಿ ನಾನು ಬದುಕೈ ಕಾಮರ ಅರ್ಪಿಸಿ ನಾನು ವಿಜಯವ ಸಾಧಿಸಿ ಬರಲಿಲ್ಲವೇ ವಿಜಯವ ಸಾಧಿಸಿ ಬರಲಿಲ್ಲವೇ ಭಯ ಪಡುವೆ ಏಕಮ್ಮ ಭಯ ಪಡುವೆ ವೀರ ಮಾತೆಯ ಸುವರ್ಣದಲ್ಲವೇ ವೀರ ಮಾತೆಯ ಸುವರ್ಣದಲ್ಲವೇ ನಮ್ಮ ಬಲವಿನತೆಯ ಕೊಡು ಎನಗಾಗಿಯ ನಮ್ಮ ಬಲವಿನತೆಯ ಕೊಡು ಎನಗಾಗಿಯ ಭಯ ಪಡುವೆ ಏಕಮ್ಮ ಭಯ ಪಡುವೆ ತಾಯಿ ಮಹರ್ಷಿಗಳಿಂದ ವಿದ್ಯೆ ಕಲಿತು ಶುಕ್ರಾಚಾರ್ಯರಿಂದ ವೇದಾಭ್ಯಾಸ ಮಾಡಿ ನಮ್ಮ ಈ ಪರಮೇಶ್ವರನಿಂದಲೇ ವರವನ್ನು ಪಡೆದು ಈ ಭೂಲೋಕದ ಜನರನ್ನು ಹಿಂಸಿಸುತ್ತಿರುವ ಆ ರಕ್ತಾಬೀಜನ ಮಗನಾದ ಮಾಯಾವಿಯ ಉಪಟಳವನ್ನು ನಾನು ನೋಡಲಾರೆನು. ಇದೋ ನಿಮ್ಮ ಕೃಪಾಶೀರ್ವಾದ ಹೊಂದಿದ್ದರೆ ಈ ತ್ರಿಜಂಗಗಳೇ ನಡುಗುವಂತೆಯೂ ಸಪ್ತ ಸಮುದ್ರಗಳು ಕಾಲಕ್ಕೆ ನೀವೆಲ್ಲ ಬೆದರು ಬೆಂಡಾಗುವಂತೆ ಆ ದುರಾತ್ಮನನ್ನು ನಾನು ಸಂಹರಿಸಿ ಬರುವೆನು. ನನಗೆ ಅಪ್ಪಣೆಯನ್ನು ಕೊಡು ತಾಯಿ. ಸಚ್ಚರಿತ್ರೆಯಾದ ಮಂದರಗಿರಿಧರ ಗೋವಿಂದ ಕಂದಾಪಿತ ಆನಂದ ವಂದಿತ ದೇವಕಿ ನಂದನ ದೇವಕಿ ನಂದನ ಒಂದು ಬಾರೈ ಆದನು ಜನ ಶಿರವ ಪರಮಾತ್ಮ ನಾರಾಯಣ, ಇದೋ ನಿನ್ನ ಕೋರಿಕೆಯಂತೆ ನಿನ್ನನ್ನು ಆಶೀರ್ವದಿಸೋನು. ನೀನೀಗಲೇ ಹೋಗಿ ಆ ದುರಾತ್ಮ ಕೊಂದು ಜಯಶೀಲಿ ಆಗಿ ಬಾ. ಜನನೀ ನಾನು ಧನ್ಯನಾದೆನು. ನನಗಿನ್ನು ಭಯವೆಂದರೇನು? ಈಗಲೇ ಹೋಗಿ ಆ ದುರಾತ್ಮನನ್ನು ಸಂಹರಿಸಿ ಬರುವೆನು. ಇದು ಪ್ರಸಿದ್ಧವಾದ ರಣರಂಗ. ದುರಾತ್ಮರೇ, ಯುದ್ಧಕ್ಕೆ ನಿಲ್ಲಿರಿ. ನಿಮ್ಮನ್ನೆಲ್ಲ ಏಕಕಾಲದಲ್ಲಿ ಆಹುತಿ ತೆಗೆದುಕೊಳ್ಳೋನು. ಕೆಲವು ಕಳ್ಳ ಮಾರಿ ಮರಿಯು ಮದವೇರಿ ಬಂದರೆ ಮಾರಿ ಬಿಡೋಳಿ. ಒಂದು ಸಾಮಾನ್ಯವಾದ ಕುರಿಯಂತಿರುವ ನೀನು ನಿನ್ನ ನೀಗಲೇ ಈ ಧ್ವಂಸ ಮಾಡುವುದು ದುರಾತ್ಮ. ಇಲ್ಲವೋ ಕಳ್ಳ, ಕೈಲಾಗದ ಹೇಡಿಗಳಂತೆ ತಪ್ಪಿಸಿಕೊಂಡು ಹೋಗಿ ಈ ಹೆಂಗಸನ್ನು ಮುಂದಿಟ್ಟುಕೊಂಡು ಬಂದಿರುವ್ರಾ? ಬನ್ನಿ, ನಿಮ್ಮನ್ನೆಲ್ಲ ನಿಮಿಷಾರ್ಧದಲ್ಲಿ ಧೂಳಿಪಟ ಮಾಡಿಬಿಡುವನು. ಎಲ್ಲವೋ ಪಾಪಿ,
ನೀಚರನ್ನು ರತ್ನ ಸಿಂಹಾಸನದ ಮೇಲೆ ಕೂರಿಸಿದರೆ ಅವರ ಹೀನ ಗುಣವು ಹೋಗುವುದು. ಭ್ರಷ್ಟ ವೈಕುಂಠದ ಶಿಖರದ ಮೇಲೆ ಕಾಗೆ ಕುಳಿತರೆ ಅದು ಗರುಡನಾಗಬಲ್ಲದೆ. ಈ ರೀತಿ ಒಂದು ಕಾಗೆಯಂತಿರುವ ನೀನು ನಮ್ಮೊಡನೆ ಯುದ್ಧಕ್ಕೆ ಬಂದಿರುವೆಯಾ? ಬಾ, ನಿನ್ನ ನೀಗಲೇ ಸಂಹರಿಸಿ ಬಿಡುವೆನು. ಭ್ರಷ್ಟ ಕಳ್ಳನಾರಾಯಣ, ಹಿಂದೆ ನಮ್ಮ ಜ್ಞಾತಿಗಳಾದ ತಾರಕಾಸುರ, ಭಸ್ಮಾಸುರ ಮೊದಲಾದವರನ್ನು ಮೋಸಪಡಿಸಿಕೊಂಡಂತೆ ನನ್ನನ್ನು ಮೋಸಪಡಿಸಿನೆಂದು ಬಂದಿರುವೆಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ನಿನ್ನನ್ನು ಕೊಲ್ಲುವುದಕ್ಕೆ ನನ್ನಲ್ಲಿರುವ ಈ ಪರ್ವತಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ಈಗ ನಿನ್ನ ಪಾಡೇನಾಗುವುದು ನೋಡುತ್ತಿರು. ಎಲ್ಲವೋ ದುರಾತ್ಮ, ನೀನು ಬಿಟ್ಟ ಪರ್ವತಾಸ್ತ್ರವನ್ನು ಈ ನನ್ನ ಸುದರ್ಶನ ಚಕ್ರದಿಂದ ಖಂಡಿಸಿದ್ದೇನೆ. ಪರ್ವತಾಸ್ತ್ರವನ್ನು ಕತ್ತರಿಸಿದೆನೆಂದು ಹಿಗ್ಗಬೇಡ. ಇದೋ ನನ್ನಲ್ಲಿರುವ ಈ ಉರುಗಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ಈಗ ನಿನ್ನ ಪಾಡೇನಾಗುವುದು. ಎಲ್ಲವೋ ಹುಚ್ಚು ರಾಕ್ಷಸ, ನೀನು ಹುರುಗಾಸ್ತ್ರವನ್ನು ಬಿಟ್ಟರೆ ಅದು ನಾ ಮಲಗುವ ಹಾಸಿಗೆ. ಇದನ್ನರಿಯದೆ ಉರುಗಾಸ್ತ್ರವನ್ನು ಬಿಟ್ಟರೆಂದು ಅಹಂಕಾರ ಪಡುತ್ತಿರುವೆಯಾ? ಇದೋ ಈ ನನ್ನ ಗರುಡ ಬಾಣದಿಂದ ನಿನ್ನ ಬಾಣವನ್ನು ಖಂಡಿಸಿದ್ದೇನೆ. ಇನ್ನಾದರೂ ನಿನ್ನ ಸಾಕು ನಿನ್ನ ಪರಿವಾರ. ಸಾರಗೊಳ್ಳ ಸಾರಗೊಳ್ಳ ಕೋಗಾಟದಿಂದ ಸಾಕು ನಿನ್ನ ಪರಿವಾರ. ಭ್ರಷ್ಟ ಚಿಚ್ಚಿ ಮೂಕ ಏಕಲ್ ದುಷ್ಟ. ನಿನ್ನ ಯುಕ್ತಿ
ಬಲ್ಲೆನು. ಹಿಂದೆ ನಮ್ಮ ಜ್ಞಾತಿಗಳಾದ ಮಧುಕೈಟವರನ್ನು ಮೋಸದಿಂದ ಕೊಂದಂತೆ ನನ್ನನ್ನು ಮೋಸಪಡಿಸುವನೆಂದು ಅಹಂಕಾರ ಪಡಬೇಡ. ಬಾ ನನ್ನೊಡನೆ ಇದ್ದಕ್ಕೆ ನಿನ್ನ ನೀಗಲೇ ಸಂಹರಿಸಿ ಬಿಡುವನು. ಇಲ್ವೋ ದುರಾತ್ಮ, ನಿನ್ನ ನೀಗಲೇ ಸಂಹರಿಸಿ ಬಿಡುವನು. ಏನು ಹೇಳುವೆ? ಇಲ್ಲವೋ ನೀಚ, ನೀನು ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಾರದೆ ಆ ನಿನ್ನ ಕುಂಬಾರನ ಚಕ್ರದಂತಿರುವ ಚಕ್ರಕ್ಕೆ ಆಜ್ಞೆ ಮಾಡಿದರೆ ಅದು ನನ್ನನ್ನು ಎಂದಿಗೂ ಸಂಹಾರ ಮಾಡಬಲ್ಲದು. ಬಾ, ನಿನ್ನ ನೀಗಲೇ ಕೊಲ್ಲುವುದಕ್ಕೆ ನನ್ನಲ್ಲಿರುವ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಿದ್ದೀನಿ. ಈಗ ನಿನ್ನ ಪಾಡೇನಾಗುವುದು ನೋಡುತ್ತೇನೆ. ಕಿಚ್ಚಿಕೊಳ್ಳುವೆ ಬ್ರಹ್ಮಾಸ್ತ್ರವ, ಕಿಚ್ಚಿಕೊಳ್ಳುವೆ ಬ್ರಹ್ಮಾಸ್ತ್ರವ. ಆಶ್ಚರ್ಯವಿದು ಕುಲ್ಲನೆ ನಿನ್ನಯ ತನುವ. ಆಶ್ಚರ್ಯದೊಳ್ಬಿಗಿದಿಡುವುದಲು, ಆಶ್ಚರ್ಯದೊಳ್ಬಿಗಿದಿಡುವುದಲು ತುಚ್ಚಾಲ ನೀವು ದುರ್ಮದಾಂಧ ದುಷ್ಟ. ಮಧುಪಾನದಿ ವರ್ತಿಸಿದಾದ ಮನ ನಿನ್ನ ಮಧುಪಾನದಿ ವರ್ತಿಸಿದಾದ ರಾಕ್ಷಸ ನಿನ್ನಯ ತನುವಂಬ ಜನನಿ, ಆ ಅಧಮನಾದ ಮಾಯಾವಿಯ ಶಿರಸ್ಸನ್ನು ತೆಗೆದುಕೊಂಡು ಬಂದಿರುವೆನು ನೋಡಿ ಸಂತೋಷಪಡು. ಪಾರಕಂದ ಪಾರಮುಕುಂದ ಗೋವಿಂದ ನಿನ್ನ ಪಾರು ನೋಡುವೆ. ಪಾರಕಂದ ಪಾರಮುಕುಂದ ಪಾರಕಂದ ಪಾರಮುಕುಂದ
ಕೃಷ್ಣ ಪರಮಾತ್ಮ ಆ ಭ್ರಷ್ಟ ರಕ್ಕಸರಲ್ಲಿ ಎಷ್ಟು ಹೋರಾಡಿ ಆಯಾಸ ಪಟ್ಟಿರಿ. ಅವರಿಗೆ ಈ ಪರಮೇಶ್ವರನು ಇಂತಹ ವರಗಳನ್ನು ಕೊಟ್ಟು ನಿಮಗೆಲ್ಲ ತೊಂದರೆಯನ್ನುಂಟು ಮಾಡಿದನು. ಆದರೂ ಚಿಂತೆ ಇಲ್ಲ, ಈ ಜಗತ್ತಿಗೆ ಕಾರಣ ಆದ್ದರಿಂದ ನೀನೇ ಇನ್ನು ಮುಂದೆ ಇವರಿಗೆ ವಿನಾಶ ಕಾಲ ಒದಗಿರುವುದು. ಆದ್ದರಿಂದ ನೀನು ಇನ್ನು ಮುಂದೆಯೂ ಇವರಂತೆ ಉದ್ಭವಿಸತಕ್ಕ ರಾಕ್ಷಸರ ಅನೇಕ ಅವತಾರಗಳನ್ನೆತ್ತಿ ಸಂಹಾರ ಮಾಡಿ ಕೀರ್ತಿಶಾಲಿಯಾಗಿ ಬಾ. ಪರಮಾತ್ಮ ಇನ್ನು ರಾಕ್ಷಸರು ಇರಬಹುದಲ್ಲವೇ? ಜನನಿ, ಆ ರಾಕ್ಷಸರ ಸಮೂಹವೇನೋ ಪೂರ್ತಿ ಮಾಡಿದ್ದಾಯ್ತು. ಆ ರಕ್ತ ಬೀಜನೊಬ್ಬನನ್ನು ಸಂಹರಿಸಿದರೆ ಈ ಸುರರೆಲ್ಲ ಬದುಕುವರು. ಇರಲಿ, ಹಾಗಾದರೆ ಅವನನ್ನು ಸಂಹರಿಸಿ ನಿಮಗೆಲ್ಲ ಆನಂದವನ್ನುಂಟು ಮಾಡುವನು. ಎಲ್ಲವೋ ಚಾರಣೆ ಶ್ರೀಹರಿಯು ಮಾಯಾವಿಯನ್ನು ಸಂಹರಿಸಲೆಂದು ಆ ರಕ್ತ ಬೀಜನಿಗೆ ತಿಳಿಸು.